ತೋಟದಲ್ಲೂ ಈ ಥರ ಹರಳು ಉದುರ್ತಿದೆಯಾ? ಫಸ್ಟು ಏನು ಕಾರಣ ಅಂತ ತಿಳ್ಕೊಳ್ಳೋಣ. ಮೊದಲನೇ ಕಾರಣ ಏನಂದರೆ, ನಿಮ್ಮ ತೋಟ 3-4 ವರ್ಷದ ಗಿಡ ಆಗಿದ್ದರೆ ತಾಯಿ ಗಿಡನೇ ಫಿಸಿಕಲಿ ಮೆಚ್ಯೂರ್ ಆಗಬೇಕು, ಕಾಂಡ ಎಲ್ಲ ದಪ್ಪಾಗಬೇಕು ಅಂತೇಳಿ ಬಿಟ್ಟಂತಹ 3-4 ವರ್ಷದಲ್ಲಿ ಬಿಟ್ಟಂತಹ ಹೊಂಬಾಳೆಗಳನ್ನು ಹರಳನ್ನು ಉದುರಿಸ್ಕೊಳ್ಳೋದ್ರ ಮೂಲಕ ತನ್ನ ಫಿಸಿಕಲ್ ಮೆಚುರಿಟಿನ ಕಾಣ್ಕೋತದೆ. ಅದರಿಂದ ಹರಳು ಕಾಯಿ ಉದುರ್ತಾ ಹೋಗ್ತದೆ. ಎರಡನೇ ಕಾರಣ ತಿಳ್ಕೊಳ್ಳೋದಾದರೆ, ಒಂದು ಪಾಲಿನೇಷನ್ ಆಗಿಲ್ದೇ ಈ ಥರ ಹರಳು ಉದುರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಪಾಲಿನೇಷನ್ ಆಗಲಿಲ್ಲ ಅಂದರೆ, ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಹರಳು ಉದುರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಎರಡನೇ ಕಾರಣ ಏನು ಅಂದರೆ, ಈ ಥರ ಜಾಸ್ತಿ ದಿನ ಒಣಗಿಸ್ಬಿಟ್ಟು ನೀರು ಕೊಟ್ಟಾಗ ಆ ಒಂದು ಶಾಕಿಗೆ ಹರಳು ಉದುರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ನಾಲ್ಕನೇ ಕಾರಣ ಬಂದು ಇನ್ಫ್ಲೋರೆನ್ಸ್ ಡೈಬ್ಯಾಕ್. ಇನ್ಫ್ಲೋರೆನ್ಸ್ ಡೈಬ್ಯಾಕಲ್ಲಿ ಈ ಥರ ತೊಟ್ಟು ಕೊಳಗ್ತಾ ಹೋಗ್ತದೆ. ಈ ತೊಟ್ಟು ಈ ಥರ ಕೊಳ್ತಿ ಉದುರೋ ಚಾನ್ಸಸ್ ಜಾಸ್ತಿ ಇರ್ತದೆ. ನಾಲ್ಕನೇ ಕಾರಣ ಏನಂದರೆ, ಈ ಒಂದು ಗೊನೆಯಲ್ಲಿ ಇನ್ಫ್ಲೋರೆನ್ಸ್ ಈಟಿಂಗ್ ಕ್ಯಾಟ್ರಪಿಲ್ಲರ್ ಒಂದು ಲಾರ್ವಾ ಇರ್ತದೆ. ಅದು ಹಣ್ಣನ್ನು ಸೀಪ್ತಾ ಹೋಗ್ತದೆ. ಅದರಿಂದ ಕೂಡ ಹಳ್ಳು ಉದುರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟು ಮೈನ್ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಒಂದು ಮರಕ್ಕೆ 20-30 kg ಹಾಕಬೇಕಾಗ್ತದೆ. ಅದು ಬಂದು ಜೇನು ಪೆಟ್ಟಿಗೆ ಇಡಬೇಕಾಗ್ತದೆ. ಪ್ರತಿ ಎಕರೆಗೆ 4 ಬಾಕ್ಸ್ ಹಂಗೆ ಜೇನು ಪೆಟ್ಟಿಗೆ ಇಟ್ಟರೆ ಒಳ್ಳೆಯದು, ಪಾಲಿನೇಷನ್ ಇಂಪ್ರೂವ್ ಆಗ್ತದೆ. ಮೂರನೇದು ಬಂದು IAL ನ್ಯೂಟ್ರಿ ಕಿಟ್ಟು. ಪ್ರತಿ ಪ್ಲಾಂಟ್ಗೆ 100 ಗ್ರಾಮ್ ಪರ್ ಪ್ಲಾಂಟ್ ಹಂಗೆ, ಒಂದು ಗಿಡಕ್ಕೆ 100 ಗ್ರಾಮ್ ಹಂಗೆ ನ್ಯೂಟ್ರಿ ಕಿಟ್ನ ಪ್ರತಿ ವರ್ಷಕ್ಕೆ 2 ಬಾರಿ ಬಳಸೋದ್ರಿಂದ ಕಂಟ್ರೋಲ್ ಆಗ್ತದೆ. ಒಂದು ಇರಿಗೇಷನು, ಈ ಥರ ತಂಪಾಗಿ ನೀರು ಕೊಡಲಿಲ್ಲ, ಇರ್ರೆಗ್ಯುಲರ್ ಇತ್ತು ಅಂದರೆ, ಕರೆಕ್ಟಾಗಿ ನೀರು ಕೊಡಲಿಲ್ಲ ಅಂದರೆ ಹರಳು ಉದುರೋ ಚಾನ್ಸಸ್ ಜಾಸ್ತಿ ಇರ್ತದೆ. ನೀರು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿದಿನ ನೀರು ಕೊಡಬೇಕಾಗ್ತದೆ. ನಂತರ ಮಲ್ಚಿಂಗ್, ಇಲ್ಲಿ ನೋಡ್ಬೋದು ಮಲ್ಚಿಂಗ್ ಯಾವ ರೀತಿ ಇದೆ ಅಂಥೇಳಿ. ಪ್ರತಿ ಸಾಲಲ್ಲೂ ಕೂಡ ಎಷ್ಟೊಂದು ಅಂದರೆ ಇಲ್ಲಿ ಬಿದ್ದಂತಹ ಎಲೆ ಮತ್ತು ಇದನ್ನು ಯಾವ ರೀತಿ ಮಲ್ಚಿಂಗ್ ಮಾಡಿದ್ದೀವಿ ಅಂಥೇಳಿ. ಸಾಧ್ಯವಾದಷ್ಟು ಇಂಟರ್ಕ್ರಾಪ್ ಮಾಡ್ಕೊಳ್ಳಿ. ಇಂಟರ್ಕ್ರಾಪ್ ಮಾಡೋದ್ರಿಂದ ನಿಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿರ್ತದೆ. ಇಲ್ಲಿ ಕಾಫಿ ನೋಡ್ತಾ ಇರ್ಬೋದು, ಅದ್ರ ಜೊತೆ ಏಲಕ್ಕಿ ಕೂಡ ವಾಲೆ ಬೆಳೀತಿರೋದನ್ನ ನೋಡ್ಬೋದು. ಈ 3 ವರ್ಷದ ತೋಟದಲ್ಲಿ ನೆರಳು ಸ್ಟಾರ್ಟ್ ಆದಮೇಲೆ ಪ್ಲಾಂಟಿಂಗ್ ಮಾಡಬೇಕಾಗ್ತದೆ. ನೀವು ಡ್ರೈನೇಜು, ಸಾಲಿಂದ ಸಾಲಿಗೆ ಡ್ರೈನೇಜ್ಗಳು ಬೇಕಾಗ್ತದೆ. ಇಲ್ಲಿ ಡ್ರೈನೇಜು ನೋಡ್ತಾ ಇರ್ಬೋದು, ಡ್ರೈನೇಜ್ ಯಾವ ಥರ ಇದೆ ಅಂಥೇಳಿ. ಸಾಲಿಂದ ಸಾಲಿಗೆ ಡ್ರೈನೇಜ್ ಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದರೂ ಹರಳು ಉದುರುತ್ತಿದೆಯಾ? ಅದಕ್ಕೂ ಒಂದು ಕಾರಣ ಇದೆ. ಏನು ಅಂದರೆ, ಭೂಮಿಯಲ್ಲಿ ಹೈ ಟೆಂಪ್ರೇಚರ್ ಹೋಯಿತು ಅಂದರೆ, ಈ ವಾತಾವರಣದಲ್ಲಿ ಹೈ ಟೆಂಪ್ರೇಚರ್ ಹೋಯಿತು ಅಂದರೆ ಹರಳು ಉದುರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಬೇಸಿಗೆಯಲ್ಲಿ ಕಳೆ ಹೊಡಿದೇ ಇರೋದು ಉತ್ತಮ. ಏನಕ್ಕೆ ಅಂದರೆ, ಈ ಬೇಸಿಗೆಯಲ್ಲಿ ನೀರು ಕೊಡೋಕ್ಕಾಗಲ್ಲ, ನೀರು ಎವಾಪರೇಟ್ ಆಗ್ತದೆ, ಬೇಗ ಆರೋಗ್ತದೆ ಅಂಥೇಳಿ ಕಳೆನ ಉಳುಮೆ ಮಾಡ್ದೇ ಹಂಗೆ ಬಿಟ್ಕೊಬಿಡ್ತೀವಿ ಈ ಮಂತಲ್ಲಿ.